ಹಾಯ್ ಗೈಸ್, ವೆಲ್ಕಮ್ ಟು ಅರ್ಪಿತಾ ಶಿವ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಗೈಸ್. ನಿನ್ನೆ ವಿಡಿಯೋಗಂತೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಒಂದು 2-3 ಜನ ತುಂಬ ಬೇಜಾರು ಮಾಡ್ಕೊಳ್ತಿದ್ದೀರಾ. ಅಲ್ಲಿ ಬಂದು ಮೆಸೇಜ್ ಮಾಡಿದ್ದೀರಾ, ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಇನ್ಸ್ಟಾಗ್ರಾಮ್ಗೆ ಬಂದು ಮೆಸೇಜ್ ಮಾಡಿದ್ರು. ನಾನು ನಿಮ್ಮ ಈ ಜರ್ನಿಲಿ ಈ ಥರ ನೋಡೇ ಇಲ್ಲ. ಯಾವುದೂ ಕೂಡ ಅಷ್ಟು ಈಸಿಯಾಗಿ ಹೇಳ್ಕೊಳ್ಳೋದಿಲ್ಲ. ಯಾವುದೇ ವಿಷಯ ಆದ್ರೂ ನೀವು ನಾನು ಅಬ್ಸರ್ವ್ ಮಾಡಿರೋ ಮಟ್ಟಿಗೆ ಈ ಸಲ ಯಾಕಷ್ಟು ಎಮೋಷನಲ್ ಆದ್ರಿ ಅಂತ ಅಲ್ಲೂ ಕ್ವಶನ್ ಮಾರ್ಕ್ ಹಾಕಿದ್ದೀರಾ. ನಾನು ಆಗಲೇ ಹೇಳ್ದೆ ಅಲ್ವಾ, ಅದು ಅಲ್ಲಿದಲ್ಲಿಗೆ ಬಿಟ್ಬಿಡೋಣ ಅಂತ. ಆದಷ್ಟು ನನ್ನ ಖುಷಿನ ನಾನು ನೋಡ್ಕೊತಾ ಇದ್ದೀನಿ. ಆ್ಯಂಡ್ ಶಿವರು ಕೂಡ ಇವಾಗ ಹೊರಗಡೆ ಹೋಗೋಣ ಅಂತ ಹೇಳಿದ್ದಾರೆ, ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ. ಹಂಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆದೆ, ಕೂದಲು ಇನ್ನೂ ಒಣಗಿಲ್ಲ. ಹಂಗಾಗಿ ಈ ಥರ ಇದ್ದೀನಿ. ಹೋಗ್ಬೇಕಾದ್ರೆ ಏನಾದರೂ ಒಂದು ಎಷ್ಟಲ್ಲಿ ಮಾಡ್ಕೊಂಡು ಹೋಗ್ತೀನಿ. ತುಂಬ ಜನ ಕೇಳ್ತಾ ಇದ್ದೀರಾ, ಸೊ ತುಂಬ ವೆಯ್ಟ್ ಲಾಸ್ ಆಗಿದ್ದೀರಾ, ರಿಕವರ್ ಆಗಿ ಅಂತ. ನನ್ನ ಫೇಸ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಇಷ್ಟು ಸಣ್ಣ ಆಗಿದ್ದೀನಿ ಅಂತ. ಆಮೇಲೆ ಈ ನೈಲ್ನು ಕೂಡ ಅಬ್ಸರ್ವ್ ಮಾಡಿದ್ದಾರೆ. ಫಸ್ಟು ನೈಲ್ ಕಟ್ ಮಾಡಿ ಈ ಟೈಮಲ್ಲಿ ನೈಲ್ಸ್ ಬೆಳೆಸ್ತಾರಾ ಅಂತ ಯಾವುದೋ ಕಾಲ್ ಬಂತು, ಹಂಗಾಗಿ ಬ್ರೇಕ್ ಆಯಿತು. ಈ ಟೈಮಲ್ಲೇ ಬೆಳೆದಿದೆ ಗೈಸ್ ನೈಲ್ಸ್. ಏನು ಮಾಡೋಣ, ಕಟ್ ಮಾಡೋಕ್ಕೂ ಮನಸ್ಸಿಲ್ಲ. ಆದ್ರೂ ಫ್ರೆಂಡಿಗೆ ಡಾಕ್ಟರ್ ಕನ್ಸಲ್ಟ್ ಇದೆ ಗೈಸ್. ಏನು ಗೊತ್ತಾ, ಯಾವ್ದಾದ್ರು ಕಾಲ್ ಬಂತು ಅಂದರೆ ವೀಡಿಯೋ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಏನು ಬ್ಯಾಟ್ರ್ ಮಾತಾಡ್ತಿದ್ವಿ ಅಂತಲೇ ಗೊತ್ತಾಗಲ್ಲ. ಆಮೇಲೆ ಇತ್ತೀಚೆಗೆ ನನ್ನ ಹೇಳ್ತೀನಿ, ಯಾಕಂದರೆ ನೀವು ನಮ್ಮ ಫ್ಯಾಮಿಲಿ ಇದ್ದಂಗೆ ಅಲ್ವಾ. ಹೇಳ್ತೀನಿ, ಏನೇ ಆದ್ರೂ ಒಪ್ಪನಪ್ಪಾಗಿ ಹೇಳ್ತೀನಿ. ನನ್ನ ಫ್ರೆಂಡ್ಸ್ಗಳದ್ದು ತುಂಬ ಅಂದರೆ ತುಂಬ ಕಂಪ್ಲೇಂಟ್ಸ್ ಆಗಿದೆ. ಯಾಕೆ ಕಾಲ್ ಪಿಕ್ ಮಾಡಲ್ಲ, ಯಾಕೆ ಮಾತಾಡಲ್ಲ. ಆ್ಯಂಡ್ ಅವ್ರಿಗಂತೂ ನಿನ್ನೆ ವೀಡಿಯೋನ ಸ್ವಲ್ಪ ಜನ ನೋಡಿದಾರೆ, ಒಬ್ಬರಿಂದ ಒಬ್ರಿಗೆ ಸ್ಪ್ರೆಡ್ ಆಗಿದೆ. ಯಾಕೆ ಏನಾಯಿತು ಎತ್ತ ಅಂತ ನಾನು ಯಾಕಾದರೂ ವೀಡಿಯೋ ಮಾಡಿದ್ನು, ಯಾಕಾದರೂ ಅಪ್ಲೋಡ್ ಮಾಡಿದ್ನು ಅನ್ಸ್ಬಿಟ್ಟೈತೆ. ಯಾವುದೋ ಒಂದು ಮೈಂಡಲ್ಲಿ ವಿಷಯ ಉಳ್ಕೊಬಿಟ್ಟಿತ್ತು, ಹಂಗಾಗಿ ವೀಡಿಯೋ ಆ ಥರ ಬಂತು. ನನ್ನ ವೀಡಿಯೋ ಆದಷ್ಟು ನ್ಯಾಚುರಲಾಗೇ ನಾನು ಇವಾಗ ಏನು ಮಾತಾಡ್ತಿರ್ತೀನಿ ಅಂತ ನನಗೆ ಗೊತ್ತಿರಲ್ಲ. ನನಗೆ ಏನು ಅನ್ಸುತ್ತೆ ಅದು ಮಾತಾಡ್ತೀನಿ. ಸ್ಟ್ರೈಟ್ ಫಾರ್ವರ್ಡ್, ಯೋಚನೆ ಮಾಡಿ ಮಾತಾಡಲ್ಲ ಇವ್ರಿಗೆ ಅಂತ. ನನಗೆ ಏನು ಅನಿಸುತ್ತೆ ಅದು ಮಾತಾಡ್ತೀನಿ. ನನ್ನತನ ಏನಿದೆ ಅದನ್ನೇ ಮಾತಾಡ್ತೀನಿ ನಾನು. ತುಂಬ ಜನ ಕೇಳಿದ್ದೀರಾ ನಾನೇನು ಮಾಡಲಿ, ಏನು ಫೋನ್ ತೆಗಿತಿಲ್ಲ ಅಂತ. ಗೈಸ್ ಏನು ಗೊತ್ತಾ, ಎಲ್ಲ ಟೈಮಲ್ಲಿ ಫೋನ್ ಮಾಡ್ತಾರಲ್ಲ ಅವ್ರಿಗೆ ನಾನು ತೆಗಿತೀನಿ. ಅಂಥವ್ರು ನನಗಿದ್ದಾರೆ ಸ್ವಲ್ಪ ಜನ ಫ್ರೆಂಡ್ಸು. ಇನ್ನೂ ಕೆಲವರು ಹೆಂಗಪ್ಪ ಅಂದ್ರೆ ಅವ್ರಿಗೇನಾದರೂ ಯೂಸ್ ಆಗಬೇಕು ಅಂದರೆ ಮಾತ್ರ, ಅಂದರೆ ಅವ್ರಿಗೇನಾದ್ರು ಕೆಲಸ ಆಗಬೇಕು, ಅವ್ರು ಕಾಲ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೇನಾದ್ರು ಇನ್ಫಾರ್ಮೇಷನ್ ಬೇಕು, ಇಲ್ಲ ಅವ್ರಿಗೇನಾದ್ರು ಯೂಸ್ ಆಗಬೇಕು ಅನ್ನೋ ಥರ ಮಾಡ್ತಾರೆ. ಹಂಗಾಗಿ ನಾನು ಅಂಥವ್ರು ಕಾಲ್ ಪಿಕ್ ಮಾಡೋಕ್ಕೆ ಹೋಗಲ್ಲ ಗೈಸ್. ನನಗೇನು ಗೊತ್ತಾ, ಫ್ರೆಂಡ್ಶಿಪ್ಪಲ್ಲಿ ಬೇಕಾಗಿರೋದು ನನಗೇನಂತಂದರೆ ಕಷ್ಟ ಸುಖ ಅನ್ನೋದು ಎರಡೂ ಕೂಡ ಸಮಭಾಗದಲ್ಲಿ ಇರಬೇಕು. ನಾನು ಇದುವರೆಗೂ ನನ್ನ ಫ್ರೆಂಡ್ಸ್ ಬ್ಯಾಕ್ಗ್ರೌಂಡಲ್ಲಿ ಒಬ್ಬರ ಹತ್ರನೂ ಕೂಡ ಹೆಲ್ಪ್ ಕೇಳಿಲ್ಲ, ಯಾವುದೇ ರೀತಿ ಆದ್ರೂ ಅಷ್ಟೇ. ನಾನು ಎಂತೂ ಇಷ್ಟಪಡಲ್ಲ. ಅಂಥದ್ರಲ್ಲಿ ನನಗೆ ಈ ಥರ ಬೇಜಾರು ಮಾಡಿದಾಗ ನಾನು ಅವ್ರನ್ನ ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಪದೇ ಪದೇ ನಿಮ್ಮ ಬುದ್ಧಿ ನಿಮಗೆ ಗೊತ್ತಿರುತ್ತಲ್ವ, ಪದೇ ಪದೇ ಕೇಳೋ ತಪ್ಪಲ್ವಾ. ತುಂಬ ಜನ ಇದ್ದಾರೆ ಆ ಥರದವರು. ನನಗೆ ಹತ್ರದ ಫ್ರೆಂಡ್ಸ್ ಅಂತ ಇರೋರೆ, ತೀರಾ ಹತ್ರದ ಫ್ರೆಂಡ್ಸ್ ಅಂತ ಇರೋದೇ 3-4 ಜನನಷ್ಟೇ. ನಾನು ನಂಬಲ್ಲ, ಅಷ್ಟು ನಂಬ್ತೀನಿ ಅಂದರೆ ಒಂದು 3-4 ಜನ ಅಷ್ಟೇ. ಅದು ನೇಮ್ ಹೇಳೋದು ಬೇಡ ಅಷ್ಟೇ. ಅದು ಬಿಟ್ರೆ ಎಲ್ಲರನ್ನೂ ನಂಬೋಕ್ಕಾಗಲ್ಲ, ಯಾಕಂದರೆ ಎಲ್ಲರೂ ನಿಮ್ಮ ಬುದ್ಧಿ ತೋರಿಸಿದ್ದೀರಾ, ನಾನು ಏನು ಮಾಡಲಿ. ಹಂಗೆ ಇದನ್ನು ವಿಡಿಯೋದಲ್ಲೂ ಆನ್ಸರ್ ಮಾಡಬೇಕು ಅನ್ನಿಸ್ತು. ಎಲ್ಲನೂ ಅಬ್ಸರ್ವ್ ಮಾಡ್ತಿರ್ತೀರಲ್ವ, ಹಂಗಾಗಿ ಅಷ್ಟೇ, ಬೇರೆ ಏನಿಲ್ಲ. ನಿಮ್ಗೆ ಹರ್ಟ್ ಮಾಡಬೇಕನ್ನೋ ಉದ್ದೇಶನೂ ನನಗಿಲ್ಲ. ಶಿವರು ಎಷ್ಟು ಗಂಟೆಗೆ ಬರ್ತಾರೋ ಏನೋ ಗೊತ್ತಿಲ್ಲ ಗೈಸ್. ನನ್ನ ಅಕೌಂಟು ಫ್ರೀಸಲ್ಲಿರೋದಕ್ಕೂ ಜಾಸ್ತಿ ವ್ಯೂಸ್ ಹೋಗ್ತಾಯಿಲ್ಲ. ಆಮೇಲೆ ಇನ್ನೊಂದು ಖುಷಿ ಪಡೋ ವಿಚಾರ ಏನಪ್ಪ ಅಂದರೆ, ನಾನೇ ಸ್ಟಾರ್ಟಿಂಗ್ ವ್ಲಾಗರು. ಅದ್ರ ಬಗ್ಗೆ ಅಷ್ಟೊಂದಾಗಿ ಡೀಪಾಗಿ ಏನು ಗೊತ್ತಿಲ್ಲ. ಬಟ್ಟು ನನ್ನೂ ಕೂಡ ಕೆಲವರು ಇನ್ಫಾರ್ಮೇಷನ್ನ ಕೇಳ್ತೀರಾ, ಹೇಗೆ ಮಾಡೋದು ಏನು ಅಂತ. ಖುಷಿ ಆಗುತ್ತೆ, ಪರವಾಗಿಲ್ಲ ನನ್ನನ್ನು ಕೇಳ್ತಾ ಇದ್ದಾರೆ ಅಂತ. ಆದರೂ ಮಾಡ್ಬೋದು, ಏನಿಲ್ಲ. ಸತತ ಪ್ರಯತ್ನ ನಾನು ಪಟ್ಟರೆ ಮಾತ್ರ ಗೈಸ್ ಇದರಲ್ಲೊಂದು ಸಕ್ಸಸ್ ಅನ್ನೋದು ಸಿಗೋದು. ಸೊ ನಾನು ಆಲ್ರೆಡಿ ಎಷ್ಟೋ ವಿಡಿಯೋದಲ್ಲಿ ಹೇಳಿದ್ದೀನಿ, ಲಾಂಗ್ ಟೈಮ್ ವೆಯ್ಟ್ ಮಾಡಬೇಕು, ತಾಳ್ಮೆ ಅನ್ನೋದಿರಬೇಕು, ತುಂಬ ಫೋಕಸ್ ಮಾಡಬೇಕು ಅಂತೆಲ್ಲ. ನಂತರ ಆಲ್ ಇನ್ ಒನ್ ಮಿಕ್ಸಲ್ಲಿ ಇತ್ತು ಅಂದರೆ ಅವಾಗವಾಗ ಬ್ರೇಕ್ ತೊಗೋತಾ ಇರ್ತೀನಿ, ಅವಾಗವಾಗ ವ್ಲಾಗ್ ಮಾಡ್ತಾ ಇರ್ತೀನಿ. ಈ ಥರ ಇತ್ತು ಅಂತಂದರೆ ಸ್ವಲ್ಪ ಕಷ್ಟನೇ. ಇನ್ಮೇಲೆ ನೋಡೋಣ, ಮಾಡೋದ ಕರೆಕ್ಟಾಗಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಷ್ಟೇ ಕಷ್ಟ ಆದರೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೂ NT ಸ್ಕ್ಯಾನ್ ಆಗಿದೆಯಾ ಅಂತ ಕೇಳ್ತಾ ಇದ್ದೀರಾ. NT ಸ್ಕ್ಯಾನ್ ಇನ್ನೂ ಮಾಡಿಸಿಲ್ಲ, ಮಾಡಿಸ್ಬೇಕು.
ಈ ಮಂತಲ್ಲೇ ಮಾಡಿಸ್ಬೇಕು. ಅದು 4 ಮಂತ್ಸ್ ಕಂಪ್ಲೀಟ್ ಆಗೋಷ್ಟರಲ್ಲಲ್ವ ಮಾಡಿಸೋದು. ಸೊ ಈಗ ನಾವು 4 ಮಂತ್ಸ್ ರನ್ನಿಂಗು ಕಂಪ್ಲೀಟ್ ಆಗೋಷ್ಟರಲ್ಲಿ ಮಾಡಿಸ್ಬೇಕು. ಅದು ಬಿಟ್ಟರೆ ಇನ್ನೇನು ಟಾಪಿಕ್ ಇಲ್ಲ. ಇನ್ನು ಅದು ಬಿಟ್ಟರೆ ಏನಿಲ್ಲ ಗೈಸ್. ವಿಡಿಯೋನ ಕಂಟಿನ್ಯೂ ಮಾಡೋಣ. ಇವತ್ತಿನ ಡೇ ರೋಟೀನ್ ಯಾವ ಥರ ಕಂಪ್ಲೀಟ್ ಆಗುತ್ತೆ ಅಂತ ಗೊತ್ತಿಲ್ಲ, ಬನ್ನಿ ನೋಡೋದು. ಗೈಸ್ ದೇವಸ್ಥಾನಕ್ಕೆ ಹೋಗೋಕೆ 11 ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು ಇವಾಗ 3 ಗಂಟೆಗೆ ಬಂದೈತೆ. 3:30 ಕಾನ್ ಕಾಲ್ ಐತಲ್ಲ, ಏನು ಮಾಡೋದು ಅಂತ ಡೌ ಮಾಡ್ತಾವೆ. ಬರೇ ಇಲ್ಲಿ ಇತ್ತು, ಇಲ್ಲಿ ಆಯ್ ಮಾಡ್ಬಿಡು. ಆಯ್ ಮಾಡಲ್ವಾ? ಯಾಕೆ? ಬಾ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಆಯ್ ಮಾಡ್ಬಿಡಾಯ್ತು. ಟೈಮಿನ ಸೆನ್ಸ್ ಇಲ್ಲ. ಕಳಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಇಲ್ಲಿ ಕಾಣಿಸ್ತಿರುವಂತಹ ಪಾರ್ಕ್ ಯಾವುದು ಅಂತ ಗೆಸ್ ಮಾಡಿ. ಮಂಡ್ಯದವ್ರು ಯಾರಾದರೂ ನನ್ನ ಬ್ಲಾಗ್ಸ್ನ ನೋಡ್ತಾ ಇದೆ. ಫೈನಲಿ ನಾವು ಕಾಳಿಕಾಂಬ ದೇವಸ್ಥಾನದ ಹತ್ರ ಬಂದ್ವಿ. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಫ್ಯಾಮಿಲಿ ಜೊತೆ ಟೈಮ್ ಸಿಕ್ಕಿದಾಗ ದೇವಸ್ಥಾನಕ್ಕೆ ಹೋಗಿದ್ದು ಬನ್ನಿ. ಆದಷ್ಟು ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಯಾಕಂದರೆ ಸಂಸಾರ ಅಂದಾಗ 108 ವಿಘ್ನಗಳು ಅನ್ನೋದು ಬರ್ತಾ ಇರುತ್ತೆ. ಅದನ್ನೆಲ್ಲ ದೂರ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ದೇವ್ರನ್ನ ನಂಬಬೇಕು. ಗೈಸ್ ದೇವ್ರ ದರ್ಶನ ಎಲ್ಲ ಮುಗೀತು. ಶಿವ ಇಲ್ಲೂ ಫೋನು ಗೈಸ್, ಇಲ್ಲೂ ಡ್ಯೂಟಿ ಪ್ರೆಸರು. ಆ ಫೋನಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಈಗ ಮನೆ ಕಡೆ ಹೊರಡೋಣ. ನನಗೆ ಪಾನಿಪುರಿ ಇಷ್ಟ ಅಂದ್ಬಿಟ್ಟು ಪಾನಿಪುರಿ ತಗೊಂಡೆ. ಹಾಗೆ ಅವ್ರ ಅಪ್ಪ ಮಗಳು ಇಬ್ಬರು ಜ್ಯೂಸ್ ತೊಗೊಂಡ್ರು. ಸೊ ಅಲ್ಲೇ ಒಂದು ಹಾಫ್ ಆನ್ ಅವರ್ ಟೈಮ್ ಆಯಿತು ಅಂತಲೇ ಹೇಳ್ಬೋದು. ನಾವು ಸ್ನ್ಯಾಕ್ಸ್ನೆಲ್ಲ ತಿಂದ್ಕೊಂಡು ನೆಕ್ಸ್ಟು ಮನೆ ಕಡೆಗೆ ಹೊರಡೋಣ ಅಂತ ಬಂದ್ವಿ. ಸೊ ಜ್ಯೂಸ್ ಅಂತೂ ತುಂಬ ಚೆನ್ನಾಗಿತ್ತು ಗೈಸ್. ನಿಜವಾಗ್ಲೂ ಈ ಬಿಸಿಲಲ್ಲಿ ಅದಕ್ಕೂ ಹೋಗಿದ್ದು ಬಂದಿದ್ದಕ್ಕೂ ಸುಸ್ತಾಗ್ಬಿಡ್ತು ಗೈಸ್. ಹಾಂ ಅಲ್ಲಿ ಆಗ್ಲೂ ಕೊನೆ ಹಾಕ್ಬಿಡು ಹೊರಗಡೆ. ಬಂದಿದ್ಕೂ ಸಾಕಪ್ಪ ಅನ್ನಿಸ್ಬಿಡ್ತು. ಯಪ್ಪ ಈಗಲೂ ತಡ್ಕೊಳಕೈತಿಲ್ಲ. ನನ್ನ ಮಗಳು ಕೂಡ ಒದ್ದಾಡ್ತಾವಳೆ ಗೈಸ್. ಇವಾಗ 3:30-4 ಗಂಟೆ ಆಗಿದ್ರು ಬಿಸಿಲು ಅಂತೂ ಹಂಗೆ ಇರುತ್ತೆ. ಒಂದು ರೌಂಡ್ ಹೋಗಿದ್ದು ಬಂದುಬಿಟ್ರೆ ಸಾಕು, ಫುಲ್ಲು ಟಯರ್ಡ್ ಆದಂಗೆ ಆಗ್ಬಿಡುತ್ತೆ. ಇರೋ ಫ್ರೆಶ್ನೆಸ್ಸು ಹೊರಟೋಗ್ಬಿಡುತ್ತೆ. ದೇವ್ರಿಗೂ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಸ್ನ್ಯಾಕ್ಸ್ ತಿನ್ಕೊಂಡು ಜ್ಯೂಸ್ ಕೊಡ್ಕೊಂಡು ಬಂದ್ವಿ. ದೇವಸ್ಥಾನಕ್ಕೆ ಹೋಗಿದ್ದು ಬಂದಮೇಲೆ ಎಷ್ಟೋ ಸಮಾಧಾನ ಆಯಿತು. ಏನೋ ಒಂಥರ ಫ್ಯಾಮಿಲಿ ಜೊತೆ ಹೋದಾಗ ಏನೋ ಒಂಥರ ಖುಷಿ ಆಗುತ್ತೆ. ನನಗೂ ಏನೋ ಒಂಥರ ಖುಷಿ ಆಯಿತು. ಸೊ ನಾನು ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ಎದ್ದೇಳ್ತೀನಿ. ವಿಡಿಯೋನ ಕಂಟಿನ್ಯೂ ಮಾಡ್ಕೊಳ್ತೀನಿ. ಗೈಸ್ ಟೈಮ್ ಬಂದು 8 o'clock ಆಗಿದೆ. ದೇವಸ್ಥಾನದಿಂದ ಬಂದು 4 o'clock ಮಲಗಿದ್ದಕ್ಕೆ 8 o'clockವರೆಗೂ ಮಲಗಿದ್ದೀವಿ. ಈತ ಬೇಬಿನೂ ಕೂಡ ಇವಾಗ ಕೆಳಗಡೆ ಮನೆಗೆ ಹೋದ್ರು. ಅಕ್ಕ ಡ್ಯೂಟಿಯಿಂದ ಬಂದ್ರಲ್ಲ, ಹಂಗಾಗಿ ಕರ್ಕೊಂಡು ಹೋದ್ರು. ಅದು ಆಟಾಡ್ಕೊಂಡು ಬರ್ತಾಳೆ. ಸೊ ಗೈಸ್ ವಾಷಿಂಗ್ ಮಿಷಿನ್ಗೆ ಟಬ್ ಕ್ಲೀನಿಂಗ್ ಹಾಕಿದೆ 2 hours. ಬಟ್ ಅದು ಆಗ್ತಾಯಿಲ್ಲ. ಬಟ್ ರೀಸನ್ ಏನೋ ಗೊತ್ತಿಲ್ಲ. ಇದು ನೋಡ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ಕೊತೀನಿ. ಗೈಸ್ ಟಬ್ ಕ್ಲೀನಿಂಗ್ದು ನೋಡ್ಬಿಟ್ಟು ಬಂದೆ. ಇನ್ನೊಂದು ಅರ್ಧ ಗಂಟೆ ಇದೆ, ಅದು ಕ್ಲೀನ್ ಆಗುತ್ತೆ. ಇವಾಗ ಟೈಮ್ ಬಂದು 8:30 ಆಗ್ತಾಯಿದೆ. ಬಟ್ ನಮ್ಮಮ್ಮ ಇನ್ನೂ ಬಂದಿಲ್ಲ. ನಮ್ಮಮ್ಮ ವ್ಯಾಪಾರಕ್ಕೆ ಹೋಗ್ತಾರೆ. ಇವಾಗ ನಾನೇ ಹೋಗಿ ಮನೇಲಿ ಎತ್ಕೊಂಡು ಏನು ಅಂತ ಕಳಿಸ್ತಿದ್ದೀನಿ. ಗೈಸ್ ಪುಟ್ಟಿ ಗಿಡ ಹಾಕಿದೆ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ. ಹೂನು ಕೂಡ ತುಂಬ ಚೆನ್ನಾಗಿಬಿಟ್ಟಿದೆ. ಎಷ್ಟು ದೊಡ್ಡದಾಗಿದೆ. ಪುಟ್ಟದು ಕಡ್ಡಿ ಕಿತ್ತೋಗಿತ್ತು ಅಂದ್ಬಿಟ್ಟು ನಾಟಿ ಮಾಡಿದೆ. ಅದು ತುಂಬ ಚೆನ್ನಾಗಿ ಗಿಡ ಬರ್ತಾಯಿದೆ. ಗೈಸ್ ಏನು ಗೊತ್ತಾ, ನಾವು ಹಾಕೋ ಗಿಡ ಅಂತೂ ನಮ್ಗೆ ಯಾವತ್ತೂ ಮೋಸ ಮಾಡಲ್ಲ. ರೈತರು ಅದರಲ್ಲಿ ಆದಾಯ ಇಲ್ಲ ಅಂತಂದ್ರೂ ಇಷ್ಟಪಟ್ಟು ಬೆಳೀತಾರೆ. ಯಾವುದೋ ಒಂದು ಗಿಡ ಆಯಿತು ಅಂದ್ರೂ
ಅದರಲ್ಲಿ ಲಾಸ್ ಆದ್ರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ ಅಂತ. ನಿಜವಾಗ್ಲೂ ಅದರಲ್ಲೂ ಇರೋ ಖುಷಿ ಇದೆಯಲ್ಲ, ನಾವು ಗಿಡ ಹಾಕ್ದಾಗ ಅದು ಲವ್ನ ಯಾವ ಥರ ಹೇಳ್ಕೊಳುತ್ತೆ ಅಂದರೆ ಚೆನ್ನಾಗಿ ಬೆಳೀತಿದೆ ಅಂತ ಅಂದಾಗ ಅದ್ರ ಲವ್ನ ಅದು ಹೇಳ್ಕೊಳ್ತಾ ಇದೆ ಅನ್ನೋ ಫೀಲ್ ಆಗುತ್ತೆ. ನಾನು ಇಲ್ಲಿ ಇಷ್ಟೊಂದು ಗಿಡಗಳು ಹಾಕಿದ್ದೀನಲ್ವ, ಎಲ್ಲವೂ ಕೂಡ ಚೆನ್ನಾಗಿ ಗ್ರೋತ್ ಆಗಬೇಕಾದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟಿಷ್ಟಲ್ಲ. ನಿಜಲ್ಲೂ ನೀವು ಕೂಡ ಟ್ರೈ ಮಾಡಿ. ಯಾವಾಗಾದ್ರೂ ಒಂದು ಮೆಮೊರೇಬಲ್ ಡೇ, ಐ ಮೀನ್ ನಿಮ್ಮ ಬರ್ತಡೇ ಇರುತ್ತೆ, ನಿಮ್ಮ ಮನೆಯವ್ರ ಬರ್ತಡೇ ಯಾವ್ದಾರು ಇತ್ತು ಅಂದಾಗ ಅವಾಗ ಪಾಟ್ಗೆ ತಂದು ಯಾವ್ದಾದ್ರು ಒಂದು ಗಿಡ ಹಾಕಿ, ಅದು ನೆಕ್ಸ್ಟ್ ವರ್ಷ ಅವ್ರ ಬರ್ತಡೇ ಬರೋಷ್ಟರಲ್ಲಿ ಎಷ್ಟು ಗ್ರೋತ್ ಆಗಿರುತ್ತೆ ಗೊತ್ತಾ. ನಾನು ಹಂಗೆ ನಮ್ಗಳದ್ದು ಮನೇಲಿ ಯಾರ್ದಾರು ಬರ್ತಡೇ ಇತ್ತು ಅಂದಾಗ ನಾನು ಒಂದು ಹೊಸ ಗಿಡ ತಂದು ಹಾಕ್ತೀನಿ. ಅದು ನೆಕ್ಸ್ಟ್ ಡೇಗೂ ಕೂಡ ನನಗೆ ಮೆಮೊರಿನ ತಿಳಿಸುತ್ತೆ. ಆ್ಯಂಡ್ ಚೆನ್ನಾಗೂ ಗ್ರೋತ್ ಆಗ್ತಿದ್ದಾಗ ಅದೊಂದು ಮೆಮೊರೇಬಲ್ ಡೇ ಆಗಿರುತ್ತೆ. ಇದು ಅವ್ರ ಬರ್ಡೇ ದಿನ ತಂದು ಹಾಕಿದ್ದು, ಹೂ ಬಿಡ್ತಾಯಿದೆ, ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ ಅನ್ನೋ ಥರ ನನಗದೊಂದು ಅಭ್ಯಾಸ. ಸೊ ಈ ಅಭ್ಯಾಸ ನೀವು ಕೂಡ ಮಾಡ್ಕೊಳ್ಳಿ, ತುಂಬಾ ಇಷ್ಟ ಆಗುತ್ತೆ. ನಾನು ತುಂಬ ಗಿಡಗಳನ್ನ ಅದೇ ಥರ ಬರ್ತಡೇ ಟೈಮ್ಗಳೆಲ್ಲ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಬರ್ತಾರೆ. ಇದೊಂದು ಬರ್ಡೇ ಟೈಮಲ್ಲಿ ಒಂದು ರೋಸ್ ಗಿಡ ತಂದು ಹಾಕಿದೆ. ನಿಜವಾಗ್ಲೂ ಇದು ಮೊಗ್ಗೆಲ್ಲ ಬಿಟ್ಟಿರೋದು ನೋಡ್ಬಿಟ್ಟು ತುಂಬ ಖುಷಿ ಆಗ್ತಿರುತ್ತೆ. ಇದೊಂದು ಬರ್ಡೇಲಿ ಹಾಕಿದ್ದು ಆಲೇ ಮುಗ್ಬಿಡ್ತಾ ಇದೆ ಹಂಗೆ ಹಂಗೆ ಅಂತ. ಸೊ ಹಂಗೆ ಒಂದೊಂದು ಮೆಮೊರಿಗಳು ಉಳಿಸ್ಬೇಕು ಅಂತಂದರೆ ಈ ಥರ ಮಾಡ್ತಾ ಇರಬೇಕಾಗುತ್ತೆ. ಬರ್ಡೇ ಅಂತಲ್ಲ, ಏನಾದರೂ ನಿಮಗೆ ಮೆಮೊರೇಬಲ್ ಡೇ ಇತ್ತು ಅಂದಾಗ ಆ ಥರ ಮಾಡಿ, ಮತ್ತು ಅದು ನೆನಪಿಸ್ತಾ ಇರುತ್ತೆ. ನೀವು ಓಡಾಡೋ ಜಾಗದಲ್ಲಿ ಇಟ್ಬಿಟ್ರೆ ಪದೇ ಪದೇ ನೆನಪಿಸ್ತಾ ಇರುತ್ತೆ. ಹಾಗೆ ಕೂತಿದ್ದೆ, ನಮ್ಮ ಪಾಪ ಬರ್ಗರ್ ಮತ್ತು ಮೋಮೋಸ್ ತೊಗೊಂಡು ಬಂದ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಮ್ಮ ಅಂಗಡಿ ಪಕ್ಕನೇ ರೋಡಿ ಮೋಮೋಸಲ್ಲಿ ನಾನು ಫಸ್ಟ್ ಟೈಮ್ ಅಲ್ಲಿ ಮೋಮೋಸ್ ಟ್ರೈ ಮಾಡಿದ್ದು. ಆ್ಯಂಡ್ ಇದು ಸೇರಿಸಿ 3 ಟೈಮ್ ಏನೋ ಟ್ರೈ ಮಾಡ್ತಾಯಿದ್ದೀನಿ. ಮೋಮೋಸ್ ನಾನು ಲೈಫಲ್ಲಿ ಯಾವತ್ತೂ ತಿಂದಿರಲಿಲ್ಲ, ರೋಡಿ ಮೋಮೋಸಲ್ಲೇ ತಿಂದಿರೋದು. ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ಸೀರಿಯಸ್ಲಿ ನನಗಂತೂ ತುಂಬ ಇಷ್ಟ ಆಗಿರೋ ಪ್ಲೇಸ್ ಅಂತಲೇ ಹೇಳ್ಬೋದು. ನೀವು ಒಂದ್ಸಲಿ ಚೆಕ್ ಮಾಡಿ ಆ್ಯಂಡ್ ಒಂದ್ಸಲ ವಿಸಿಟ್ ಮಾಡಿ, ನಿಜವಾಗ್ಲೂ ಚೆನ್ನಾಗಿದೆ. ಅದೆಲ್ಲ ಆದಮೇಲೆ ಒಂದು 8:30 ಸಮಥಿಂಗು ನಾವು ಇವಾಗ ಹೊರಗಡೆ ಹೋಗ್ತಾಯಿದ್ದೀವಿ. ರೀಸನ್ ಏನಪ್ಪ ಅಂದರೆ ಮೆಡಿಕಲ್ಗೆ. ಸಡನ್ಲಿ ನನಗೆ ತೆಂಗಿನ ಮರದಿಂದ ತೆಂಗಿನಕಾಯಿ ತೋಳಗೆ ಬಿದ್ದು ನೀರು ಕೊಟ್ಕೊಂಡು ಬಿಟ್ಟಿದೆ. ಅದೆಂಥ ನೋವು ಅಂತಂದರೆ ಅಷ್ಟಿಷ್ಟಲ್ಲ. ನೋವು ಪಟ್ಟಿ ತೊಗೊಂಡು ಹಾಗೆ ನಾನು ಸೋಪ್ನ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಡೆ. ಇದು ಸೋಷಲ್ ಮೀಡ್ಯಾದಲ್ಲಿ ತುಂಬಾ ಧೂಳು ಎಬ್ಬಿಸ್ತಾ ಇದೆ. ನೋಡೇ ಬಿಡೋಣ, ಟ್ರೈ ಮಾಡೋಣ, ನನ್ನ ವ್ಯೂವರ್ಸ್ಗೆ ಹೇಗಿದೆ ಏನು ಅಂತ ಹೇಳೋಣ ಅಂತ ಅಂದ್ಬಿಟ್ಟು ಇವತ್ತು ತೊಗೊಂಡು ಬಂದೆ. ಸೊ ಇದ್ರ ರಿವ್ಯೂನ ನಾನು ಯೂಸ್ ಮಾಡಿ ಈ ಸೋಪ್ ಫುಲ್ ಖಾಲಿ ಆದಮೇಲೆ ಹೇಳ್ತೀನಿ ರಿಸಲ್ಟ್ ಹೇಗಿದೆ ಏನು ಅಂತ. ಅಲ್ಲಿವರೆಗೂ ನಾನು ಯಾವುದೇ ರೀತಿ ರಿವ್ಯೂ ಹೇಳಲ್ಲ, 100% ಜೆನ್ಯೂನ್ ರಿವ್ಯೂನೇ ಹೇಳ್ತೀನಿ. ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ನನ್ನ ವ್ಯೂವರ್ಸು ಕೆಲವರು ಕೇಳ್ತಾಯಿದ್ರು ಸೋಪ್ ಯೂಸ್ ಮಾಡ್ಬೋದಾ, ಚೆನ್ನಾಗಿದೆಯಾ ಅಂತ. ಸೊ ನೋಡೋಣ ಅಂತ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಇದು ಫೇಸ್ಗೆ ಯೂಸ್ ಮಾಡೋಕ್ಕಾಗಲ್ಲ, ಬಾಡಿಗಷ್ಟೇ ಯೂಸ್ ಮಾಡೋಕ್ಕಾಗೋದು. ಅದು pH ಲೆವೆಲ್ ಜಾಸ್ತಿ ಇದೆ, ಹಾಗಾಗಿ ಫೇಸ್ಗೆ ಯೂಸ್ ಮಾಡೋದು ಅಷ್ಟು ಸೇಫ್ ಅಲ್ಲ. ಸೊ ಸೋಪಲ್ಲೇ ಫೇಸ್ ವಾಶ್ ಬರುತ್ತೆ, ಅದನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು. ನಾನು ನೋಡೋಣ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ, ನೋಡೋದ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ. ಯಾರು ನೋಡಿದ್ರು ಇದ್ರದ್ದೇ ಪ್ರಮೋಷನ್ಗೋಸ್ಕರನ ಅಥವಾ ಏನೋ ಗೊತ್ತಿಲ್ಲ, ಯಾರು ನೋಡಿದ್ರು ಇದನ್ನೇ ವೀಡಿಯೋ ಮಾಡಿದ್ದಾರೆ. ಕಂಟೆಂಟ್ ಕ್ರಿಯೇಟರ್ಸ್ ಅಂತೂ ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ಸೋಪನ್ನೇ ರಿವ್ಯೂ ಮಾಡಿದ್ದಾರೆ. ನೋಡೇ ಬಿಡೋಣ ಅಂದ್ಬಿಟ್ಟು ನಾನು ಟ್ರಯಲ್ ನೋಡೋಣ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ. ನೋಡೋಣ ಎಸ್, ನಾನು ಯಾವುದೇ ಆದರೂ ಅಷ್ಟೇ ನನ್ನ ವ್ಯೂವರ್ಸ್ ಕೇಳ್ತಾ ಇದ್ದೀನಿ ಅಂದರೆ ಫಸ್ಟ್ ಅದನ್ನು ನಾನು ಯೂಸ್ ಮಾಡಾದಮೇಲೆ ಪರ್ಸ್ನಲಿ ನನಗೆ ಇಷ್ಟ ಆದಮೇಲೆ ನಾನು ಬೇರೆಯವ್ರಿಗೆ ಸಜೆಷನ್ ಮಾಡ್ತೀನಿ. ಇದೊಂದೇ ಪ್ರಾಡಕ್ಟ್ ಅಂತಲ್ಲ. ಅರ್ಪಿ ಶಿವು ಕನ್ನಡ ಆ್ಯಂಡ್ ಅರ್ಪಿ ಶಿವು ಇದರಲ್ಲಿ ಇವಾಗ ಅರ್ಪಿ ಶಿವನ ಪೇಜಲ್ಲಿ ಇವಾಗ ನಾನು ಮಾಮೂಲಿ ಮೀಶೋ ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡ್ತಾಯಿದ್ದೀನಲ್ವ, ಅದರಲ್ಲೂ ಕೂಡ ಜೆನ್ಯೂನ್ ರಿವ್ಯೂ ಆಗಿರುತ್ತೆ. ಇವಾಗ ನೋವು ಪಟ್ಟಿ ತರಿಸ್ಕೊಂಡಿದ್ದೀನಿ, ಆಗ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ನೋವು ಗೈಸ್, ಎಷ್ಟು ಅಂತಂದರೆ ಅಷ್ಟಿಷ್ಟಲ್ಲ. ನೋಡ್ತಾ ಇರ್ಬೋದು ಅಲ್ಲಿ ನೀಲಿ ಯಾವ ಥರ ಆಗಿದೆ ಅಂತ, ನೀರು ಕೊಟ್ಕೊಂಡ್ಬಿಟ್ಟಿದೆ, ತುಂಬ ಪೇನ್ ಇದೆ. ಸೊ ಇದನ್ನೇ ಒಂದು ರೀಸನ್ ಇಟ್ಕೊಂಡು ಹಾಸ್ಪಿಟಲ್ಗೆ ಹೋಗೋದು ಬೇಡ ಅಂತಂದ್ಬಿಟ್ಟು ನೋವು ಪಟ್ಟಿ ತಂದು ಹಾಕ್ತಾಯಿದ್ದೀನಿ, ಸ್ವಲ್ಪನಾದರೂ ನೋವು ಅವಾಯ್ಡ್ ಆಗಲಿ ಅಂತ. ಅದನ್ನು ಆ ಪ್ಲೇಸ್ ನೋಡ್ತಾ ಇರ್ಬೋದು ಎಷ್ಟು ನೀಲಿಯಾಗಿದೆ ಅಂತ, ಅಂದರೆ ಅದು ನೀರು ಗಟ್ಕೊಂಡಿರೋದು ಅಂತ ಹೇಳ್ತಾರೆ. ಹಾಗಾಗಿ ಕಾಯಿ ಬಿದ್ದಿದ್ದು ಫೋರ್ಸ್ಗಂತೂ ಅಷ್ಟು ಪೇನಾಗಿದೆ. ಆಮೇಲೆ ಇನ್ನೊಂದು ಖುಷಿ ಪಡೋ ವಿಚಾರ ಏನಪ್ಪ ಅಂದರೆ ಬೇಬಿ ಇದ್ಲು ನನ್ನ ಜೊತೆ, ಅವಳಿಗೇನೂ ಆಗಲಿಲ್ವಲ್ಲ ಅನ್ನೋದೊಂದು ಖುಷಿ ಗೈಸ್. ಅದೆಷ್ಟೋ ರಿಲೀಫ್ ಆಗುತ್ತೆ. ನನಗೆ ಈ ಥರ ನೋವಾಗಿರೋದು ನನಗೆ ಬೇಜಾರೇನಿಲ್ಲ. ನಾನು ಬೇಬಿ ಇದ್ಲಲ್ಲ, ಅವಳು ಸೇಫ್ ಆದ್ಲಲ್ಲ ಅನ್ನೋದೊಂದೇ ನಂಗೆ ಸಮಾಧಾನ. ಸೊ ನಾನಾದರೂ ನೋವು ತಡ್ಕೊತೀನಿ, ಮಕ್ಕಳು ನೋವು ತಡ್ಕೊಳ್ಳೋದಿಲ್ಲ. ಹಾಗಾಗಿ ಆಮೇಲೆ ತುಂಬ ನೋವಿದೆ, ಎಕ್ಸ್ರೇ ಏನಾದರೂ ಮಾಡಿಸ್ಬೇಕಾ ಅಂತ ಅಂದ್ಕೊಂಡೆ. ಅಷ್ಟು ಅಟ್ಲೀಸ್ಟ್ ಏನಾದರೂ ಮೂಳೆಗೆ ಏಟಾಗಿತ್ತು ಅಂದರೆ ನೀರು ಗಟ್ಕೊಳ್ಳಲ್ಲ ಅಂತ ಕೇಳ್ಪಟ್ಟೆ, ಹಂಗಾಗಿ ನಾನು ಹೋಗಲಿಲ್ಲ. ಸೊ ಕಮ್ಮಿ ಇದರಲ್ಲೇ ಮುಗಿತಲ್ಲ ಅಂತ ಅಂದ್ಬಿಟ್ಟು ಸಮಾಧಾನ ಮಾಡಿಕೊಂಡೆ. ಊಟ ಮಾಡಿಬಿಟ್ಟು ಇವತ್ತಿನ ಡೇ ಕಂಪ್ಲೀಟ್ ಮಾಡಿದೆ. ಸಿಗುವ ಮತ್ತೆ ಬಾಯ್.